ಅಷ್ಟೆಲ್ಲ ಇಂಥವುಗಳನ್ನೆಲ್ಲ ನೋಡಿ ನಂಬಿ ಮೋಸ ಹೋಗಬೇಡ ರಂಜನಿ ಅಂತ ತನ್ನಲ್ಲಿ ತಾನು ಅಂದ್ಕೊಂಡ್ಳು ರಂಜನಿ. ರೂಮ್ ಡೋರ್ ಲಾಕ್ ಮಾಡ್ತಾ ಇರುತ್ತರ ನಿನಗೆ ಇಷ್ಟ ಬಂದಷ್ಟು ಹೊತ್ತು ಬಾಲ್ಕನಿಲಿ ವಾಕಿಂಗ್ ಮಾಡಿಕೊಂಡು ರೂಮಿಗೆ ಹೋಗಿ ಮಲಗು ಅನ್ನುತ್ತಾ ರೂಮಿಗೆ ಹೋಗಲು ಹೊರಟು ಮತ್ತೆ ನಿಂತು ರಂಜನಿ ಅಂತ ಕರೆದ. ಬಾಲ್ಕನಿಗೆ ಹೋಗಲಿದ್ದ ರಂಜನಿ ಅಲ್ಲೇ ನಿಂತು ಏನು ಎಂಬಂತೆ ರುದ್ರನ ಕಡೆ ನೋಡಿದ್ಲು. ನಾಳೆ ಮುಂಜಾನೆ ನಾವು ಒಂದು ಜಾಗಕ್ಕೆ ಹೋಗಬೇಕು, ಬೇಗ ರೆಡಿಯಾಗು ಅಂತಂದ ರುದ್ರ. ಎಲ್ಲಿಗೆ ಸರ್? ನಾವು ಯಾವ ಕಂಪ್ನಿಗೆ ಹೋಗ್ತಿದ್ವಿ ಅಂತ ಕೇಳಿದ್ಲು ರಂಜನಿ. ಎಲ್ಲಿಗೋ ಒಂದು ಕಡೆಗೆ, ನಾನು ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ನನ್ನ ಹಿಂದೆ ಬರೋದೇ ನಿನ್ನ ಕೆಲಸ ಅನ್ನುತ್ತಾ ತನ್ನ ರೂಮಿಗೆ ಹೊರಟು ಹೋದ ರುದ್ರ. ಇವಾಗ ತಾನೇ ಚೆನ್ನಾಗಿರ್ತಾನೆ, ಅಷ್ಟರಲ್ಲೇ ಮೆಂಟಲ್ ಥರ ವರ್ತಿಸ್ತಾನೆ. ನಿಜಕ್ಕೂ ಈ ಮನುಷ್ಯ ತುಂಬ ವ್ಯತ್ಯಾಸ. ಇವನ ಗರ್ಲ್ ಫ್ರೆಂಡ್ಗಳು ಹೇಗೆ ತಡ್ಕೊಳ್ತಿದ್ದಾರೋ ಏನೋ ಅಂದ್ಕೊಂಡ ರಂಜನಿ ಅವನು ಹೇಳ್ದಂತೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ನಂತರ ರೂಮಿಗೆ ಹೋಗಿ ಮಾಲತಿಗೆ ಫೋನ್ ಮಾಡಿದ್ಲು. ಮಾಲತಿ ಫೋನ್ ಎತ್ತಿದ ತಕ್ಷಣ, ಹಾಯ್ ಮಾ, ಹೇಗಿದೆಯಾ? ಸುರಭಿ ಬಂದು ಹೋದ್ಲಾ ಅಂತ ಕೇಳಿದ್ಲು ರಂಜನಿ. ನಾನು ಚೆನ್ನಾಗಿದ್ದೀನಮ್ಮ, ಅವಳು ಬಂದು ಹೋದ್ಲು, ಇರು ಅಂತ ಹೇಳಿದೆ, ಮತ್ತು ಯಾವಾಗಲಾದರೂ ಇರ್ತೀನಿ ಅಂತ ಅಂದ್ಲು ಅಂತ ಹೇಳಿದ್ಲು ಮಾಲತಿ. ಹ್ಞೂ ಸರಿ ಅಮ್ಮ, ನೀವಿಬ್ಬರು ಊಟ ಮಾಡಿದ್ರಾ? ಚೆನ್ನಾಗಿದ್ದೀರಾ ಅಲ್ವಾ ಅಂತ ಕೇಳಿದ್ಲು ರಂಜನಿ. ಇಬ್ಬರು ಚೆನ್ನಾಗಿದ್ದೀವಿ ಅಂತ ಉತ್ತರ ನೀಡಿದ್ಲು ಮಾಲತಿ. ಸ್ವಲ್ಪ ಹೊತ್ತು ತಾಯಿಯ ಜೊತೆ ಮಾತಾಡಿ ನಂತರ ಕವಿತಾಗೆ ಫೋನ್ ಕೊಡಲು ಹೇಳಿದ್ಲು ರಂಜನಿ. ಕವಿತಾಗೆ ಫೋನ್ ನೀಡಿದ ಮಾಲತಿ ಕಿಚನ್ಗೆ ಹೋಗಲು, ಹಲೋ ರಂಜನಿ, ಹೇಗಿದೆಯಾ ಅಂತ ಕೇಳಿದ್ಲು ಕವಿತಾ. ನಾನು ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ? ಡಿನ್ನರ್ ಮುಗೀತಾ ಅಂತ ಕೇಳಿದ್ಲು. ಹಾಂ ಮುಗೀತು, ಆದರೆ ನಾನು ನಿನ್ನ ಒಂದು ವಿಷಯ ಬಗ್ಗೆ ಕೇಳಬೇಕು ಅಂದ್ಲು ಕವಿತಾ. ಹೇಳಿ ಆಂಟಿ, ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಕೇಳಿದ್ಲು. ಅದು ನಿನಗೆ ಸುರಭಿ ಯಾರು, ಅವಳ ಪೋಷಕರು ಯಾರು ಅಂತ ಗೊತ್ತಾ ಅಂತ ಕೇಳಿದ್ಲು ಕವಿತಾ. ಆ ಮಾತಿಗೆ ಸ್ವಲ್ಪ ತಡಬಡಾಯಿಸಿದ ರಂಜನಿ, ಗೊತ್ತಾ ಆಂಟಿ ಅಂದ್ಲು. ಎಲ್ಲ ಗೊತ್ತಿದ್ದು ಅವಳನ್ನು ಯಾಕೆ ನಿಮ್ಮಮ್ಮನ ಹತ್ರಕ್ಕೆ ಬಿಡ್ತಿದ್ಯಾ? ನೀವು ಈಗ ತಾನೇ ನೆಮ್ಮದಿ ಆಗಿದ್ದೀರಾ, ಮತ್ತೆ ಯಾಕೆ ನಿಮ್ಮ ಜೀವನ ನಿಮ್ಮ ತಂದೆಗೆ ತಿಳಿಯೋ ಹಾಗೆ ಮಾಡ್ತಿದ್ಯಾ ಅಂತ ಕೇಳಿದ್ಲು. ಇದೇನು ಬೇಕು ಅಂತ ಮಾಡಿದ್ದಲ್ಲ ಆಂಟಿ, ಅವಳು 2-3 ಬಾರಿ ಆಕಸ್ಮಿಕವಾಗಿ ಸಿಕ್ಕಿದ್ಲು, ಹಾಗೆ ಪರಿಚಯ ಆಯಿತು. ಇನ್ನು ಆ ಹುಡುಗಿ ತುಂಬ ಒಳ್ಳೆಯವಳು, ಆ ವಿಷಯ ನನಗೆ ಅರ್ಥ ಆಗಿಬಿಟ್ಟಿದೆ ಅಂದ್ಲು ರಂಜನಿ. ನಾನು ಕೇಳಿದ್ದೇನು, ನೀನು ಹೇಳ್ತಾ ಇರೋದಾದ್ರೂ ಏನು, ಅಸಲು ಯಾಕೆ ಅವಳನ್ನ ನಿನ್ನ ಜೀವನದೊಳಗೆ ಬರೋದಕ್ಕೆ ಬಿಟ್ಟೆ ಅಂತ ಕೇಳ್ತಿದ್ದೀನಿ ಅಂದ್ಲು ಕವಿತಾ. ಬರೋದಕ್ಕೆ ಬಿಡೋ ಮೊದಲು ಅವಳು ಅವನ ಮಗಳು ಅಂತ ನನಗೆ ತಿಳಿದಿರಲಿಲ್ಲ ಆಂಟಿ. ಆ ವಿಷಯ ತಿಳಿದಿದ್ರೆ ಬರೋದಕ್ಕೆ ಬಿಡ್ತಿರಲಿಲ್ಲ, ಆದರೆ ತಿಳಿದ ನಂತರವೂ ದೂರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆಂಟಿ. ನೋಡೋಣ ಇದು ಎಲ್ಲಿವರೆಗೆ ಹೋಗುತ್ತೋ. ಆ ದೇವರು ಇಬ್ಬರನ್ನ ಯಾವ ಕಾರಣವೂ ಇಲ್ಲದೆ ಭೇಟಿ ಮಾಡಿಸೋದಿಲ್ಲ ಅಲ್ವಾ ಆಂಟಿ ಅಂದ್ಲು ರಂಜನಿ. ಏನೋ ಮಗಳೇ, ನನಗೆ ಟೆನ್ಷನ್ ಆಗ್ತಿದೆ. ನೀವು ಇಲ್ಲಿದ್ದೀರಾ ಅಂತ ತಿಳಿದ್ರೆ ಮತ್ತೆ ನಿಮ್ಮ ತಂದೆ ನಿನ್ನ ಕಾನೂನುಬದ್ಧವಾಗಿ ತನಗೆ ಒಪ್ಪಿಸು ಅಂತ ಫೋರ್ಸ್ ಮಾಡ್ತಾರೆ ಅಂದ್ಲು ಕವಿತಾ. ನಾನು ಈಗಾಗಲೇ ವಿಚಾರಿಸಿದ್ದೀನಿ ಆಂಟಿ, ಕಳೆದ ಬಾರಿ ಬಂದ ಲೀಗಲ್ ನೋಟಿಸ್ ಒರಿಜಿನಲ್ ನೋಟಿಸ್ ಅಲ್ಲ. ಹಾಗಾಗಿ ಅವರ ಜೀವನಕ್ಕೆ ನಾವು ಹೋಗದಿದ್ದರೆ ಅವರೇನು ನಮ್ಮನ್ನು ಪತ್ತೆ ಮಾಡೋದಿಲ್ಲ. ಮತ್ತು ಈಗ ನಾನು ಮೇಜರ್, ನನಗಿಷ್ಟ ಬಂದ ಕಡೆ ಇರೋ ಹಕ್ಕು ನನಗಿದೆ. ಯಾರು ಹೇಳಿದ್ರು, ಕೊನೆಗೆ ನನ್ನ ತಾಯಿ ಹೇಳಿದ್ರು ಸರಿಯೇ, ನಾನು ಅವ್ರ ಹತ್ರ ಹೋಗೋದಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಟೆನ್ಷನ್ ಪಡಬೇಕಾದ ಅಗತ್ಯ ಏನೂ ಇಲ್ಲ. ನೀವು ರಿಲ್ಯಾಕ್ಸ್ ಆಗಿರಿ. ಸುರಭಿ ಬಂದರೆ ಪ್ರೀತಿಯಿಂದ ಮಾತಾಡಿ. ಆ ಹುಡುಗಿಗೆ ಪ್ರೀತಿಸೋ ಮನುಷ್ಯರಂದರೆ ಇಷ್ಟ. ಬಹುಶಃ ಅವಳ ಮನೆಯಲ್ಲಿ ಅವಳಿಗೆ ಆ ಪ್ರೀತಿ ಸಿಕ್ಕಿಲ್ವೇನೋ ಅಂತ ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಟ್ಲು ರಂಜನಿ. ಅವಳು ಹೇಳಿದ್ದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧಳಾದ್ಲು ಕವಿತಾ. ಮತ್ತೊಂದೆಡೆ ರೆಸ್ಟೋರೆಂಟ್ನಿಂದ ಮನೆಗೆ ಬಂದಳು ಅನ್ಸೂಯ. ಆದರೆ ವೀರ ಇನ್ನೂ ಮನೆಗೆ ಬಂದಿರಲಿಲ್ಲ. ಇದೇನು ಮನೆಗೆ ಹೋಗ್ತೀನಿ ಅಂತ 7 ಗಂಟೆಗೆ ಯಾವಾಗಲೂ ಹೊರಟ, ಇಲ್ಲಿವರೆಗೆ ಮನೆಗೆ ಬಂದಿಲ್ಲ, ಏನಾದರೂ ಕೆಲಸದ ಮೇಲೆ ಹೋದ್ನಾ? ಎಲ್ಲಿಗೂ ಹೋಗೋದಿಲ್ವಲ್ಲ ನನಗೆ ಹೇಳಿದೆ ಅಂತ ಅಂದ್ಕೊಂಡು ಅನ್ಸೂಯ ವೀರ ಬರುವಷ್ಟರಲ್ಲಿ ಫ್ರೆಶ್ ಆಗಿ ರೆಡಿಯಾಗಿ ಅವನಿಗ ಕಾಯಬೇಕು ಅಂದ್ಕೊಂಡು ರೂಮಿಗೆ ಹೋದ್ಲು. ಅಂದುಕೊಂಡಂತೆ ತಾನು ಸುಂದರವಾಗಿ ರೆಡಿಯಾಗಿ ಕಾಯ್ತಾ ಇದ್ದಾಳೆ. ಎಷ್ಟೊತ್ತಾದರೂ ವೀರ ಬರಲಿಲ್ಲ. ದಿನವೆಲ್ಲ ಸುಸ್ತಾಗಿದ್ದ ಅನ್ಸೂಯಾಗೆ ಆಯಾಸ ಆಗಿದೆ, ನಿದ್ದೆ ಬರ್ತಿದೆ. ಆದರೆ ವೀರನಿಗಿಂತ ತನಗೇನು ನಿದ್ರೆ ಮುಖ್ಯ ಅಲ್ಲ ಅಂದ್ಕೊಂಡ ಅವಳು ಎಚ್ಚರವಾಗಿರಲು ಪ್ರಯತ್ನಿಸ್ತಾ
ಇಬ್ಬರಿಗಾಗಿ ಊಟ ತಯಾರು ಮಾಡಿ ರೂಮಿಗೆ ತಂದು ಇಟ್ಲು. ಇನ್ನು ಆಲ್ಮೋಸ್ಟ್ ಮಧ್ಯರಾತ್ರಿ 12 ನಂತ ಮನೆಗೆ ಬಂದ ವೀರ. ಇಷ್ಟೊತ್ತಿಗೆ ಅನಸೂಯ ಮಲಗಿರ್ತಾಳೆ ಅಂತ ಅಂದ್ಕೊಂಡು ವೀರ ಮಾತ್ರ ಮನೆಯೆಲ್ಲ ಲೈಟ್ಸ್ ಆಫ್ ಮಾಡಿ ಅನಸೂಯ ರೂಮಿನ ಕಡೆ ನಡೆದ. ರೂಮ್ ಡೋರ್ ತೆರೆದೇ ಇರಲು ಒಳಗಡೆ ಹೋದ. ಅವನು ಅಲ್ಲಿ ಕಂಡ ದೃಶ್ಯ ನೋಡಿ ಶಾಕ್ ಆದ. ಆ ದಿನ ರಾತ್ರಿ ವೀರನಿಗಾಗಿ ಕಾಯ್ತಾ ಇದ್ಲು ಅನಸೂಯ. ಅವನು ರೂಮಿಗೆ ಹೋಗುವಷ್ಟರಲ್ಲಿ ಅಲ್ಲಿ ಬಾಯಲ್ಲಿ ರಕ್ತ ಕಾರುತ್ತಾ ಕೆಳಗೆ ಬಿದ್ದು ಹೋಗಿದ್ಲು ಅನಸೂಯ. ಅವಳನ್ನ ನೋಡಿ ಶಾಕ್ ಆದ ವೀರ, ಅನಸೂಯ ಏನಾಯಿತು ಅನ್ನುತ್ತಾ ಅವಳ ಹತ್ರ ಓಡುತ್ತಾ ಹೋದ. ಆದರೆ ಅನಸೂಯ ಪ್ರಜ್ಞೆಯಲ್ಲಿ ಇಲ್ಲ. ಹಾಗಾಗಿ ಅವನ ಮಾತುಗಳು ಅವಳಿಗೆ ಕೇಳಿಸ್ಲಿಲ್ಲ. ವೀರ ತಕ್ಷಣ ಅವಳನ್ನು ತನ್ನ ಕೈಗಳಿಗೆ ಎತ್ಕೊಂಡು ಕೆನ್ನೆ ತಟ್ಟುತ್ತಾ, ಅನಸೂಯ ಅನಸೂಯ ಏನಾಯಿತು ಅನಸೂಯ ಏನಾಯಿತು ಅಂತ ಗಾಬರಿಯಿಂದ ಅವಳನ್ನು ಎಬ್ಸೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಆದರೂ ಅನಸೂಯಾಳಲ್ಲಿ ಎಂತಹ ಚಲನೆಯೂ ಇಲ್ಲ. ತಕ್ಷಣ ಟೇಬಲ್ ಮೇಲಿದ್ದ ನೀರು ತಂದು ಅನಸೂಯ ಮುಖದ ಮೇಲೆ ಚಿಮುಕಿಸ್ತಾ ವೀರ. ಆದರೂ ಅನಸೂಯ ಎದ್ದೇಳಲಿಲ್ಲ, ಏನೂ ಮಾತಾಡಲಿಲ್ಲ. ಅವಳನ್ನ ಹಾಗೆ ನೋಡ್ತಿದ್ದ ವೀರಾಗೆ ನಡುಕ ಶುರುವಾಯಿತು. ಎಷ್ಟೇ ರೌಡಿ ಆದರೂ ಅನಸೂಯ ಮೇಲೆ ಅವನಿಗಿರುವ ಪ್ರೀತಿಯಿಂದಾಗಿ ಆ ಕ್ಷಣ ಏನು ಮಾಡಬೇಕು ತಿಳಿದೆ ಅವನಿಗೆ ಕಾಲು ಕೈ ಆಡ್ತಿಲ್ಲ. ತಕ್ಷಣ ಫೋನ್ ತೆಗೆದು ತನ್ನ ಅನುಯಾಯಿಗಳಿಗೆ ಫೋನ್ ಮಾಡ್ದ ವೀರ. ಅವರು ಫುಲ್ಲಾಗಿ ಡ್ರಿಂಕ್ ಮಾಡಿ ತಿಂದು ಅಲ್ಲೇ ಮಲಗಿಬಿಟ್ಟಿದ್ರು. ಆದ್ದರಿಂದ ಯಾರೂ ಫೋನ್ ಎತ್ತಲಿಲ್ಲ. ಅದರಿಂದ ಕೋಪ ಬಂದರೂ ವೀರ ಕೈಯನ್ನು ನೆಲಕ್ಕೆ ಗುದ್ದ. ತಕ್ಷಣವೇ ಅನಸೂಯಳನ್ನು ಎರಡೂ ಕೈಗಳಲ್ಲಿ ಎತ್ಕೊಂಡು ಹೊರಗೆ ಬಂದು ಕಾರ್ನಲ್ಲಿ ಮಲಗಿಸ್ದ. ಅಷ್ಟರಲ್ಲಾಗಲೇ ಅವಳ ದೇಹ ತಣ್ಣಗಾಗ್ತಾ ಇದೆ. ಅದು ಅವನಲ್ಲಿ ಭಯವನ್ನು ಇನ್ನೂ ಹೆಚ್ಚಿ ಬೆನ್ನಿನಲ್ಲಿ ನಡುಕ ಹುಟ್ಟಿಸ್ತಿರಲು ವೇಗವಾಗಿ ಕಾರ್ ಡ್ರೈವ್ ಮಾಡ್ತಾ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋದ ವೀರ. ತಕ್ಷಣ ಅವಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಹೇಳ್ದ. ಅವಳನ್ನು ನೋಡಿದ ಡಾಕ್ಟರ್ ಚೆಕ್ ಮಾಡ್ತಾ ಏನಾಯಿತು ಅಂತ ಕೇಳಿದ್ರು. ಅದಕ್ಕೆ ಏನೋ ಗೊತ್ತಿಲ್ಲ ಡಾಕ್ಟರ್, ನಾನು ಮನೆಗೆ ಬರುವಷ್ಟರಲ್ಲಿ ಪ್ರಜ್ಞೆ ತಪ್ಪಿದ್ದಿದ್ಲು. ನೋಡಿದರೆ ಬಾಯಿಂದ ರಕ್ತ ಬರ್ತಿದೆ, ಅದಕ್ಕೆ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಬಂದೆ ಅಂತ ಹೇಳ್ದ ವೀರ. ಆ ಮಾತಿಗೆ ಡಾಕ್ಟರ್ ಕೂಡಲೇ ಅನಸೂಯಾಳನ್ನು ICUಗೆ ಕರೆದೊಯ್ದು ಟ್ರೀಟ್ಮೆಂಟನ್ನು ಶುರು ಮಾಡಿದ್ರು. ಹೊರಗಿದ್ದ ವೀರ ಒಂದು ಕಡೆ ಕೂರಲಾಗದೆ ನಿಜಕ್ಕೂ ಅನಸೂಯಾಗೆ ಏನಾಯಿತು ಅಂತ ತಿಳಿಯದೆ ಟೆನ್ಷನ್ನಿಂದ ಅತ್ತ ಇತ್ತ ಓಡಾಡ್ತಾ ಇದ್ದಾನೆ. ICUಯಿಂದ ಯಾರು ಹೊರಗೆ ಬಂದರೂ ತಕ್ಷಣ ಅವ್ರ ಹತ್ರ ಓಡಿ ಹೋಗ್ತಿದ್ದಾನೆ. ಆದರೆ ಅವರು ಯಾರೂ ವೀರನನ್ನು ಲೆಕ್ಕಿಸ್ಕೊಳ್ತಿಲ್ಲ. ಅಷ್ಟೊಂದು ಗಾಬರಿ ಆಗತ್ತಾ ಇತ್ತ ತಿರುಗ್ತಾ ಇದ್ದಾರೆ. ಆ ಕ್ಷಣ ಅವನ ಕೋಪವೆಲ್ಲ ಏನಾಯಿತೋ ಏನೋ, ಆದರೆ ಯಾರಾದರೂ ಒಬ್ಬರು ಅನಸೂಯ ಬಗ್ಗೆ ಒಂದು ಸಣ್ಣ ಮಾತು ಹೇಳಿದ್ರೆ ಸಾಕು ಅಂತ ಎದುರು ನೋಡ್ತಾ ಇದ್ದಾನೆ ವೀರ. ಆ ರಾತ್ರಿಯೆಲ್ಲ ಅನಸೂಯಾಗೆ ಟ್ರೀಟ್ಮೆಂಟ್ ನಡೆಯುತ್ತಲೇ ಇತ್ತು. ಅವಳಿಗೆ ಅನೇಕ ತರಹದ ಟೆಸ್ಟ್ಗಳನ್ನ ಕೂಡ ಮಾಡಿದ್ರು. ಆದರೆ ಅವಳ ಬಗ್ಗೆ ಯಾವುದೇ ಮಾಹಿತಿ ವೀರಾಗೆ ತಿಳಿಲಿಲ್ಲ. ರಾತ್ರಿಯೆಲ್ಲ ಅವನು ಹಾಗೆ ತಿರುಗ್ತಿದ್ದ. ಬೆಳಿಗ್ಗೆ ICU ರೂಮ್ನಿಂದ ಹೊರಗೆ ಬಂದರು ಡಾಕ್ಟರ್. ಆಗಲೇ ವೀರ ಓಡುತ್ತಾ ಅವರ ಹತ್ರ ಹೋಗಿ, ಡಾಕ್ಟರ್ ಅನಸೂಯಾಗೆ ಹೇಗಿದೆ ಅಂತ ಕೇಳ್ದ. ಅವರು ವೀರ ಕಡೆ ನೋಡಿ, ನೀವು ಅವಳಿಗೆ ಏನಾಗಬೇಕು ಅಂತ ಕೇಳಿದ್ರು. ಆ ಮಾತಿಗೆ ನಾನು ಅವಳ ಹಸ್ಬೆಂಡ್ ಅಂತ ತಡಬಡಾಯಿಸ್ತಾ ಹೇಳಿಬಿಟ್ಟ ವೀರ. ಆ ಮಾತು ಹೇಳೋದಕ್ಕೆ ಯಾಕೆ ಅಷ್ಟು ತಡಬಡಾಯಿಸ್ತಾ ಇದ್ದೀರಾ? ನಿಜವಾಗಿಯೂ ನೀವು ಅವಳ ಹಸ್ಬೆಂಡ್ ತಾನೇ ಅಂತ ಅನುಮಾನದಿಂದ ಕೇಳಿದ್ರು ಡಾಕ್ಟರ್. ನಿಜವಾಗಿಯೂ ನಾನು ಅವಳ ಹಸ್ಬೆಂಡ್. ಆ ವಿಷಯ ಬೇಕಿದ್ರೆ ಅವಳನ್ನ ಕೇಳಿ ಹೇಳ್ತಾಳೆ ಅಂದ ವೀರ. ಆದರೆ ಅವಳ ಕೊರಳಲ್ಲಿ ತಾಳಿ ಇಲ್ವಲ್ಲ ಅಂತ ಹುಬ್ಬುಗಂಟಿಕ್ಕಿ ಕೇಳಿದರು ಡಾಕ್ಟರ್. ಮೇಡಮ್, ಅದೆಲ್ಲ ಆಮೇಲೆ, ನಿಜಕ್ಕೂ ಅವಳಿಗೆ ಏನಾಯಿತು ಮೊದಲು ಆ ವಿಷಯ ಹೇಳಿ ಅಂತ ಸ್ವಲ್ಪ ಕಿರಿಕಿರಿಯಿಂದ ಅಂದ ವೀರ. ಅವಳಿಗೆ ಏನಾಗಿದೆ ಅಂತ ತಿಳಿತಿಲ್ಲ. ಅದು ತಿಳಿಬೇಕು ಅಂದರೆ ಮೊದಲು ಅವಳಿಗೆ ಮಾಡಿದ ಟೆಸ್ಟ್ ರಿಪೋರ್ಟ್ಗಳೆಲ್ಲ ಬರಬೇಕು. ಸ್ವಲ್ಪ ಕಾಯಿರಿ, ನಮಗೆ ಅವಳ ಕಾಯಿಲೆ ಏನು ಅಂತ ತಿಳಿದ್ರೇ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಅಂದರು ಡಾಕ್ಟರ್.
ಅಂದರೆ ಇಲ್ಲಿವರೆಗೆ ನೀವು ಯಾವ ಟ್ರೀಟ್ಮೆಂಟ್ ಮಾಡಿಲ್ವಾ ಅಂತ ಗಾಬರಿಯಿಂದ ಕೇಳಿದ ವೀರ. ಫಸ್ಟ್ ಏಡ್ ಮಾಡಿದ್ದೀವಿ, ಪ್ರಸ್ತುತ ಅವಳ ಹೆಲ್ತ್ ಕಂಡೀಷನ್ ಏನೂ ಅರ್ಥ ಆಗ್ತಿಲ್ಲ. ಎಷ್ಟು ಪ್ರಯತ್ನಿಸಿದ್ರು ಪ್ರಜ್ಞೆಗೆ ಬರ್ತಿಲ್ಲ. ಮಧ್ಯಾಹ್ನದೊಳಗೆ ಟೆಸ್ಟ್ ರಿಪೋರ್ಟ್ಸ್ ಬರುತ್ತವೆ. ಆಗ ಮಾತ್ರ ಅವಳಿಗೆ ಕಂಪ್ಲೀಟಾಗಿ ಯಾವ ಟ್ರೀಟ್ಮೆಂಟ್ ನೀಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಅಲ್ಲಿವರೆಗೆ ನೀವು ಅವಳನ್ನು ಡಿಸ್ಟರ್ಬ್ ಮಾಡಬೇಡಿ ಅನ್ನುತ್ತಾ ಅಲ್ಲಿಂದ ಹೊರಟು ಹೋದರು ಡಾಕ್ಟರ್. ಇದೇನು, ನಿಜಕ್ಕೂ ಏನು ಮಾತಾಡ್ತಿದ್ದಾರೆ ಡಾಕ್ಟರ್? ರಿಪೋರ್ಟ್ಸ್ ಬಂದರೆ ಟ್ರೀಟ್ಮೆಂಟ್ ಮಾಡ್ತಾರಾ? ನಾನು ಮಧ್ಯಾಹ್ನದವರೆಗೆ ಅನ್ಸೂಯಾಳನ್ನು ನೋಡದೇ ಇರಬೇಕಾ? ಅದಾಗೋ ಕೆಲಸನಾ? ನಿಜಕ್ಕೂ ಅನ್ಸೂಯಾಗೆ ಏನಾಯಿತು? ಯಾಕೆ ಹಾಗೆ ಬಿದ್ದು ಹೋದ್ಲು? ನನ್ನ ಹತ್ರ ಬಂದು ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಅವಳಿಗೆ ಒಂದು ಸಣ್ಣ ಹೆಲ್ತ್ ಇಶ್ಯೂ ಕೂಡ ಇರಲಿಲ್ಲ. ಹಾಗಿರುವಾಗ ಈ ದಿನ ಯಾಕೆ ಹಾಗೆ ಬಿದ್ದು ಹೋದ್ಲು? ದೇವರೇ, ಬೇಗ ಅವಳಿಗೆ ಏನಾಯಿತು ಅಂತ ತಿಳಿದ್ರೆ ಸಾಕು. ಇಲ್ದಿದ್ರೆ ನನಗೆ BP ಜಾಸ್ತಿಯಾಗಿ ನಾನೇ ಬೆಡ್ ಹಿಡಿಯುವಂತಿದ್ದೀನಿ ಅಂದ್ಕೊಳ್ತಾ ಟೆನ್ಷನ್ ಪಡ್ತಿದ್ದಾನೆ ವೀರ. ಮತ್ತೊಂದೆಡೆ ಆ ದಿನ ಎಷ್ಟು ರಾತ್ರಿ ಆದರೂ ಸರಿಯೇ ಚಂದ್ರ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾಳೆ ಮೌನಿತಾ. ಲೇಟ್ ನೈಟ್ ಫುಲ್ಲಾಗಿ ಡ್ರಿಂಕ್ ಮಾಡಿ ಬಂದ ಚಂದ್ರ ಅವನನ್ನು ನೋಡುತ್ತಲೇ ಈಗಾಗಲೇ ಕೋಪದಲ್ಲಿದ್ದ ಮೌನಿತಾಗೆ ಸಿಟ್ಟಿನತ್ತಿಗೇರ್ತು. ಅದಕ್ಕೆ ಏನು ಚಂದ್ರ ಇದು, ಟೈಮ್ ಎಷ್ಟಾಗ್ತಿದೆ, ನೀನು ಈ ಟೈಮ್ನಲ್ಲಿ ಇಷ್ಟೊಂದು ಡ್ರಿಂಕ್ ಮಾಡಿ ಬಂದಿದ್ಯಾ? ನಿಜಕ್ಕೂ ನಿನಗೆ ಬುದ್ಧಿ ಇದೆಯಾ ಅಂತ ಕೇಳಿದ್ಲು ಮೌನಿತಾ. ಬುದ್ಧಿನ ಅಂಥದ್ದೇನೋ ನನಗಿಲ್ವೇ, ಆದರೂ ನೀನೇನು ಮನೆಯಲ್ಲಿದೆಯಾ? ಇಷ್ಟೊತ್ತಿಗೆ ಮುಂಬೈಗೆ ಹೋಗಿರ್ತೀಯಾ ಅಂದ್ಕೊಂಡೆ. ಸೋ ಸ್ಯಾಡ್. ನೀನಿದೆಯಾ ಅಂತ ತಿಳಿದಿದ್ರೆ ನಾನು ಯಾವುದೇ ಕಾರಣಕ್ಕೂ ಇಷ್ಟೊಂದು ಡ್ರಿಂಕ್ ಮಾಡಿ ಬರ್ತಿರ್ಲಿಲ್ಲ ಡಾರ್ಲಿಂಗ್ ಅಂತ ತೂರಾಡುತ್ತಲೇ ಅಂದ ಚಂದ್ರ. ಶಟಾಪ್ ಚಂದ್ರ, ನೀನೇನು ಕಾಮನ್ ಮ್ಯಾನ್ ಅಂದ್ಕೊಂಡಿದ್ಯಾ? ಒಬ್ಬ ಮಿನಿಸ್ಟರ್ ಆಗಿದ್ಕೊಂಡು ಮಧ್ಯರಾತ್ರಿ ಕುಡಿದು ಹೀಗೆ ತಿರುಗ್ತಿದ್ಯಾ ಅಂತ ತಿಳಿದ್ರೆ ನಿನ್ನ ರೆಪ್ಯುಟೇಷನ್ ಏನಾಗುತ್ತೆ? ಅದ್ರ ಬಗ್ಗೆ ಸ್ವಲ್ಪವೂ ಆಲೋಚನೆ ಇದೆಯಾ ಅಂತ ಕೋಪದಿಂದ ಕೇಳಿದ್ಲು ಮೌನಿತಾ. ರೆಪ್ಯುಟೇಷನಾ? ಅದು ನನಗೆಲ್ಲಿದೆ? ಯಾವಾಗಲೂ ಹೋಗಿದೆ. ಯಾವಾಗ ಹೋಯ್ತು ಗೊತ್ತಾ? ನನ್ನನ್ನು ಇಲ್ಲಿಟ್ಟು ನೀನು ತಿಂಗಳಿಗೆ 15 ದಿನ ಬಾಂಬೆಗೆ ಹೋದಾಗಲೇ ಹೋಯಿತು. ನಿನ್ನ ಮಕ್ಕಳು ನನ್ನನ್ನು ಅವಸರಕ್ಕೆ ಹೊರತು ತಂದೆಯಾಗಿ ಒಪ್ಕೊಳ್ಳೋ ದಿನವೇ ನನ್ನ ಗೌರವ ಹೋಯಿತು ಅಂದ ಚಂದ್ರ. ನಾನೇನು ಮಾತಾಡ್ತಿದ್ದೀನಿ, ನೀವೇನು ಮಾತಾಡ್ತಿದ್ದೀರ ಚಂದ್ರ? ಹೀಗೆ ಮಾತಾಡಲು ಸ್ವಲ್ಪ ಆದರೂ ಮೈಂಡ್ ಇದೆಯಾ? ಆದರೂ ಅದೆಲ್ಲ ಆಮೇಲೆ, ಈಗ ನಾನು ನಿಮ್ಮ ಜೊತೆ ಮಾತಾಡಬೇಕು. ನೀವು ನನ್ನ ಜೊತೆ ಮಾತಾಡ್ತೀರಾ ಇಲ್ವಾ ಅಂತ ಕೇಳಿದ್ಲು ಮೌನಿತಾ. ಹೇಳು, ಏನು ಮಾತಾಡಬೇಕು ಅನ್ನುತ್ತಾ ಅಲ್ಲಿ ಸೋಫಾದಲ್ಲಿ ಸೆಟಲ್ ಆಗಿ ತೂರಾಡ್ತಿದ್ದಾನೆ ಚಂದ್ರ. ಅದಕ್ಕೆ ಕೋಪ ಬಂದು ಮೌನಿತಾ ತಕ್ಷಣ ಒಂದು ಮಗ್ ನೀರು ತಂದು ಚಂದ್ರನ ಮುಖಕ್ಕೆ ಜೋರಾಗಿ ಹೊಡೆದ್ಲು. ಅದಕ್ಕೆ ಒಂದೇ ಸಲ ಬೆಚ್ಚಿ ಬಿದ್ದ ಚಂದ್ರ ತಲೆ ಕೊಡವಿ. ನಿನಗೇನಾದರೂ ಹುಚ್ಚ ಮೌನಿತಾ? ನೀರು ಯಾಕೆ ಹೀಗೆ ಹೊಡೆದೆ ಅಂತ ಕೇಳಿದ್ಲು. ನಿಮ್ಮ ಅಮಲು ಇಳೀಲಿ ಅಂತ ಹೊಡೆದೆ, ಇಳಿತಾ ಇಲ್ವಾ ಅಂತ ಕೋಪದಿಂದ ಕೇಳಿದ್ಲು ಮೌನಿತಾ. ನೋಡು, ನಾನು ಫುಲ್ಲಾಗಿ ಡ್ರಿಂಕ್ ಮಾಡಿದ್ದೀನಿ. ಅನಾವಶ್ಯಕವಾಗಿ ನನ್ನನ್ನು ಇರಿಟೇಟ್ ಮಾಡಬೇಡ. ವಿಷಯ ಏನಂತ ಹೇಳು. ನೆನಪಿದ್ರೆ ಅದರ ಬಗ್ಗೆ ಯೋಚಿಸಿ ನಾಳೆ ಬೆಳಗ್ಗೆ ಮತ್ತೆ ಡಿಸ್ಕಷನ್ ಮಾಡ್ತೀನಿ. ನೆನಪಿಲ್ವಾ? ನಾಳೆ ಬೆಳಗ್ಗೆ ಮತ್ತೆ ಡಿಸ್ಕಷನ್ ಇಟ್ಕೊಳ್ಳೋಣ ಅಷ್ಟೇ ಹೊರತು ನನ್ನ ಈಗ ತೊಂದರೆಗೆ ಸಿಲುಕಿಸ್ಬೇಡ ಅಂದ ಚಂದ್ರ. ಇದು ನಮ್ಮ ಮಕ್ಕಳ ವಿಷಯ, ಖಂಡಿತವಾಗಿಯೂ ಈಗಲೇ ಮಾತಾಡಬೇಕು. ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅರ್ಜೆಂಟಾಗಿ ಆಮೇಲೆ ಇಳಿಸ್ಕೊಂಡು ನಾನು ಹೇಳೋದು ಕೇಳೋದಕ್ಕೆ ಸಿದ್ಧವಾಗಿರಿ ಚಂದ್ರ ಅಂತ ಗಂಭೀರವಾಗಂದ್ಲು ಮೌನಿತಾ. ಸರಿ, ಒಂದು ಗ್ಲಾಸ್ ಮಜ್ಜಿಗೆ ತೊಗೊಂಡು ಬಾ ಅಂದ ಚಂದ್ರ. ಏನು, ನಾನು ನಿನಗೆ ಮಜ್ಜಿಗೆ ತರಬೇಕಾ? ನಿನಗೆಷ್ಟು ಧೈರ್ಯ ಇದ್ದರೆ ನನ್ನನ್ನೇ ಮಜ್ಜಿಗೆ ತರೋದಕ್ಕೆ ಹೇಳ್ತೀಯಾ ಅಂತ ಕೇಳಿದ್ಲು ಮೌನಿತಾ. ನೀನು ಅಲ್ದಿದ್ರೆ ನಿಮ್ಮ ತಂದೆ ಬಂದು ತರ್ತಾರಾ? ಮನೆಯಲ್ಲಿ ಕೆಲಸದವ್ರು ಯಾರೂ ಇಲ್ಲ. ನಾನು ಹೋಗಿ ಮಜ್ಜಿಗೆ ತೊಗೊಳ್ಳೋವಂಥ ಪೊಸಿಷನಲ್ಲಿ ನಾನಿಲ್ಲ. ಸೊ ಹೋಗಿ ಮಜ್ಜಿಗೆ ತೊಗೊಂಡು ಬಾ. ಅದನ್ನು ಕುಡಿದ್ರೆ ಸ್ವಲ್ಪ ಆಮೇಲೆ ಇಳಿಯುತ್ತೆ. ನೀನು ಹೇಳೋದನ್ನು ಕೇಳ್ತೀನಿ ಅಂತ ಅಂದ ಚಂದ್ರ. ಆದ್ದರಿಂದ ಬೇಸರವಾಗಿದ್ದರೂ ಮೊದಲು ಬಾರಿಗೆ ಆ ಮನೆಯ ಅಡುಗೆ ಮನೆಗೆ ಕಾಲಿಟ್ಲು ಮೌನಿತಾ. ಮದುವೆ ಆದ ಈ 20 ವರ್ಷಗಳಲ್ಲಿ ಅವಳು ಯಾವತ್ತೂ ಆ ಅಡುಗೆ ಮನೆಯ ಮುಖ ನೋಡಿದ್ದೇ ಇಲ್ಲ. ಹೊರಗಿನಿಂದ ಬರ್ತಾಳೆ, ಬೆಡ್ರೂಮ್ಗೆ ಹೋಗ್ತಾಳೆ, ಮತ್ತು ಹೊರಗೆ ಬರ್ತಾಳೆ, ಹಾಲ್ನಲ್ಲಿ ತಿಂತಾಳೆ, ಹೊರಗೆ ಹೋಗ್ತಾಳೆ. ಹಾಲ್ನಲ್ಲಿ ಏನಾದರೂ ಕೆಲಸ ಇದ್ದರೆ ನೋಡ್ಕೊಳ್ತಾಳೆ, ರೂಮಿಗೆ ಹೋಗ್ತಾಳೆ. ಅಷ್ಟೇ ಹೊರತು ಅಡುಗೆ ಮನೆಯಲ್ಲಿ ಒಮ್ಮೆಯೂ ಇಣಕ್ಕೆ ನೋಡಿದ್ದಿಲ್ಲ. ಅವಳಿಗೆ ಆ ಅಡುಗೆ ಮನೆಯ ಅರಿವೇ ಇಲ್ಲ. ಹುಟ್ಟಿದ ಮನೆಯಲ್ಲೂ ಕೂಡ ತಂದೆಯ ಮುದ್ದಿನಿಂದ ಅವಳು ಯಾವತ್ತೂ ಸೌಟು ಹಿಡಿದಿದ್ದೇ ಇಲ್ಲ. ಅಂಥವಳು ಮೊದಲ ಬಾರಿ ಅಡುಗೆ ಮನೆಗೆ ಬಂದ ಮೇಲೆ ಮೊಸರು ಎಲ್ಲಿದೆ ಅಂತ ತಿಳಿಲಿಲ್ಲ. ಎಷ್ಟು ಹುಡುಕಿದ್ರೂ ಅವಳಿಗೆ ಸಿಗಲಿಲ್ಲ. ಕೊನೆಗೆ ಫ್ರಿಡ್ಜ್ ಓಪನ್ ಮಾಡಿ ನೋಡಿದ್ಲು.
ಅದರಲ್ಲಿ 2-3 ತರಹದ ಡಬ್ಬಗಳಲ್ಲಿ ಏನೇನೋ ಬಿಳಿಯಾಗಿ ಇತ್ತು. ಅವುಗಳೇನು ಅಂತ ತಿಳಿಯದ ಮೌನಿತಾ ಅದೇ ಮೊಸರು ಅಂದ್ಕೊಂಡು 2 ಚಮಚ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಬೀಟ್ ಮಾಡಿ ನೀರು ಸುರಿದು ತಂದ್ಲು. ಅದನ್ನು ತಗೊಂಡೆ ಚಂದ್ರ. ಪರವಾಗಿಲ್ಲ, ಮೊದಲ ಬಾರಿಗೆ ನನಗೆ ಮಜ್ಜಿಗೆ ಮಾಡಿಕೊಟ್ಟೆ ಮೌನಿತಾ ಅಂತ ಅವಳ ಹೆಸರನ್ನ ಬಿಡಿ ಬಿಡಿಯಾಗಿ ಹೇಳ್ತಾ ಆ ಗ್ಲಾಸ್ ಬಾಯಿ ಹತ್ರ ತಗೊಂಡು ಹೋದ. ಅಷ್ಟೇ, ಅದರಿಂದ ಏನೋ ವಾಸನೆ ಬಂತು. ಅದು ಮೊಸರಿನಿಂದ ಮಾಡಿದ ಮಜ್ಜಿಗೆ ಅಂತೂ ಅಲ್ಲ. ಏಯ್ ಮೌನಿತಾ, ಇದು ಮಜ್ಜಿಗೆನಾ? ಈ ಮಜ್ಜಿಗೆನ ಯಾವುದರಿಂದ ಮಾಡಿದೆ ಅಂತ ಕೇಳ್ದ ಚಂದ್ರ. ಅಷ್ಟೊಂದು ಅಮಲಿನಲ್ಲಿದ್ದರೂ ಆ ವಾಸನೆ ಅವನಿಗೆ ಸಂಶಯ ಬರುವಂತೆ ಮಾಡ್ತು. ಮಜ್ಜಿಗೆ ಯಾವುದರಿಂದ ಮಾಡ್ತಾರೆ? ಮೊಸರಿಂದಾನೇ ಮಾಡ್ತಾರೆ ಅಂದ್ಲು ಮೌನಿತಾ. ಇಲ್ಲ, ಇದು ನನಗೆ ಯಾಕೋ ವ್ಯತ್ಯಾಸ ಅನ್ನಿಸ್ತಿದೆ. ನೀನು ಮೊದಲ ಬಾರಿ ಅಡುಗೆ ಮನೆಗೆ ಹೋಗಿ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿದೀಯಾ. ಆದ್ದರಿಂದ ಈ ಮಜ್ಜಿಗೆ ಕುಡಿಯೋ ಧೈರ್ಯ ನಾನು ಮಾಡಲಾರೆ. ಆದರೆ ನಾನು ಫ್ರೆಶ್ ಆಗಿ ಬರ್ತೀನಿ, ಇಲ್ಲೇ ಕಾಯಿ. ಇದೋ ನೀನು ಮಾಡಿದ ಮಜ್ಜಿಗೆ ನೀನೇ ಕುಡಿ, ನನಗೆ ಬೇಡ. ಗ್ಲಾಸ್ ಮತ್ತೆ ಅವಳ ಕೈ ಕೊಟ್ಟು ತನ್ನ ರೂಮಿಗೆ ಹೋದ ಚಂದ್ರ. ಅದಕ್ಕೆ ಬೇಸರದಿಂದ ಆ ಮಜ್ಜಿಗೆ ಗ್ಲಾಸ್ ಅಡುಗೆ ಮನೆಯ ಸಿಂಕ್ನಲ್ಲಿಸ್ತು ಹೊರಗೆ ಬಂದ ಮೌನಿತಾ ಅಲ್ಲೇ ಹಾಲ್ನಲ್ಲಿ ಕೂತು ಯಾವಾಗ ಚಂದ್ರ ಬರ್ತಾನೋ ಅವನಿಗೆ ವೀರೇಂದ್ರ ಬಗ್ಗೆ ಯಾವಾಗ ಹೇಳ್ತೀನೋ ಅಂತ ಕಾಯ್ತಿದ್ದಾಳೆ. ರೂಮಿಗೆ ಹೋದ ಚಂದ್ರ 1/4 ಗಂಟೆ ಕಳೆದ್ರೂ ಬರಲಿಲ್ಲ. ಟೈಮ್ ನೋಡುತ್ತಾ ಚಂದ್ರನಿಗೆ ಕಾಯುತ್ತಲೇ ಇದ್ದಾಳೆ ಮೌನಿತಾ. ಆ ಕಾಯುವಿಕೆಗೆ ಅವಳಲ್ಲಿನ ಅಸಹನೆಯನ್ನು ಇನ್ನೂ ಹೆಚ್ಚಿಸ್ತಿದೆ. ಎಷ್ಟೇ ಹೊತ್ತು ಕಳೆದ್ರೂ ಚಂದ್ರನ ಸುಳಿವೇ ಕಾಣಲಿಲ್ಲ. ಅದು ಕೋಪದಿಂದ ಅವನ ರೂಮಿಗೆ ಹೋದ್ಲು ಮೌನಿತಾ. ಅಷ್ಟರಲ್ಲಿ ಬೆಡ್ ಮೇಲೆ ಅಡ್ಡಲಾಗಿ ಮಲಗಿದ್ದಾನೆ ಚಂದ್ರ. ಅವನಿಂದ ವಿಪರೀತವಾದ ಗೊರಕೆ ಸದ್ದು ಕೇಳಿಸ್ತಿರಲು ಜೋರಾಗಿ ಆ ರೂಮ್ ಡೋರ್ ಹಾಕಿ ಸಿಟ್ಟಿನಿಂದ ತನ್ನ ರೂಮಿಗೆ ಹೊರಟು ಹೋದ್ಲು ಮೌನಿತಾ. ಇನ್ನು ಇಟಲಿಯಲ್ಲಿ ಮರುದಿನ ನಿದ್ದೆಯಿಂದ ಎದ್ದ ರಂಜನಿ ರೆಡಿಯಾಗಿ ಹಿಂದಿನ ದಿನ ರುದ್ರ ಹೇಳಿದ ನೆನಪಿಗೆ ಬರಲು ಸೀರೆ ಉಟ್ಟು ಹೊರಗೆ ಬಂದ್ಲು. ಅಷ್ಟರಲ್ಲಿ ರುದ್ರ ರೆಡಿಯಾಗಿ ಹಾಲ್ನಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದಾನೆ. ಅವನ ಎದುರಿಗೆ ಫ್ಲಾಸ್ಕ್ ಮತ್ತು ಕಪ್ಗಳಿವೆ. ಅದಕ್ಕೆ ಹೋಗಿ ಅವನ ಎದುರಿಗಿರೋ ಸೋಫಾದಲ್ಲಿ ಕೂತ್ಕೊಳ್ತಾ, ಸರ್ ನೀವು ಕಾಫಿ ಕುಡಿದ್ರಾ ಅಂತ ಕೇಳಿದ್ಲು ರಂಜನಿ. ಇನ್ನೂ ಇಲ್ಲ, ನೀನು ಬಂದು ಕೊಡ್ತೀಯಾ ಅಂತ ಹಾಗೇ ಇದ್ದೀನಿ ಅಂತ ಸ್ವಲ್ಪ ತಮಾಷೆಯಾಗಂದ ರುದ್ರ. ಆ ಮಾತಿಗೆ ಮುಜುಗರದಿಂದ ಒಂದು ಕಪ್ ಕಾಫಿ ಮಿಕ್ಸ್ ಮಾಡಿ ಸಿಪ್ ಮಾಡಿದ್ಲು ರಂಜನಿ. ಅದಕ್ಕೆ ಸೀರಿಯಸ್ ಆಗಿ ಅವಳ ಕಡೆ ನೋಡ್ದ ರುದ್ರ. ಆ ನೋಟಕ್ಕೆ ತಡಬಡಾಯಿಸ್ತಾ, ಏನು ಸರ್ ಆಗಿ ನೋಡ್ತಿದ್ದೀರಾ, ಕಾಫಿ ನಾನು ಕುಡಿಬಾರ್ದಾ ಅಂತ ಕೇಳಿದ್ಲು ರಂಜನಿ. ಕುಡಿಬಹುದು, ಆದರೆ ನನಗೆ ಮಾಡಿಕೊಟ್ಟು ಕುಡಿಬೇಕಲ್ವಾ ಅಂದ ರುದ್ರ. ಅಂದರೆ ನೀವೀಗಾಗಲೇ ಕುಡ್ದಿದ್ದೀರಾ ಅಂದ್ಕೊಂಡೆ ಸರ್ ಅಂತ ಮೆಲ್ಲಗಂದ್ಲು ರಂಜನಿ. ನಿನಗೇನಾದರೂ ಮಿಂಟ್ಲಾ? ನಾನು ಹೇಳಿದೆ ಅಲ್ವಾ ಕುಡಿಲಿಲ್ಲ ಅಂತ. ನೀನು ಬಂದು ಕೊಡ್ತೀಯಾ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಂತ. ಮತ್ತೆ ಕುಡ್ದಿರ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಅಂದ ರುದ್ರ. ನಿಮ್ಮ ವಾಯ್ಸ್ನಲ್ಲಿರೋ ವ್ಯಂಗ್ಯ ನೋಡಿ ಕುಡ್ದಿದ್ದೀರಾ ಅಂದ್ಕೊಂಡೆ ಸರ್, ಸಾರಿ ಸರ್ ಅನ್ನುತ್ತಾ ಕಪ್ ಕೆಳಗಿಟ್ಟು ರುದ್ರನಿಗಾಗಿ ಕಾಫಿಯನ್ನು ಮಾಡ್ತಿದ್ಲು. ಅವಳು ಪಕ್ಕಕ್ಕಿಟ್ಟ ಕಪ್ ತಗೊಂಡು ಸಿಪ್ ಮಾಡ್ದ ರುದ್ರ. ಅದನ್ನು ನೋಡಿ, ಅಯ್ಯೋ ಸರ್, ನಾನು ಅದರಲ್ಲಿ ಈಗಾಗಲೇ ಒಂದು ಸಿಪ್ ತೊಗೊಂಡಿದ್ದೀನಿ ಅಂದ್ಲು ರಂಜನಿ. ಆ ಮಾತು ನೀನು ಯಾವಾಗ ಹೇಳ್ತಿದ್ಯಾ? ಇವಾಗ ಹೇಳ್ತಿದ್ಯಾ? ನಾನು ಕಾಫಿ ಕುಡಿತಿದ್ರೆ ಏನು ಮಾಡ್ತಿದ್ದೆ ಅಂತ ಸ್ವಲ್ಪ ಕೋಪದಿಂದ ಕೇಳ್ದ ರುದ್ರ. ಸರ್, ನೀವು ನನಗೆ ಹೇಳೋದು ಗ್ಯಾಪ್ ಕೊಟ್ರಾ? ನಾನು ಹೀಗೆ ಕಪ್ ಪಕ್ಕಕ್ಕಿಟ್ಟೆ, ನಿಮ್ಗೆ ಇನ್ನೊಂದು ಕಾಫಿ ಮಾಡ್ತಿದ್ದೆ. ಈ ಗ್ಯಾಪ್ನಲ್ಲಿ ಸಿಪ್ ತೊಗೊಂಡ್ರಿ, ಅದಕ್ಕೆ ನನ್ನೇನೇನು ಮಾಡೋಕ್ಕೆ ಹೇಳ್ತೀರಾ ಅಂದ್ಲು ರಂಜನಿ. ನನಗೆ ಕಾಫಿ ಮಾಡಿಕೊಡು, ತಗೋ ನೀನು ಕಾಫಿ, ನೀನೇ ಕುಡಿದ್ಬಿಡು ಅಂದ ರುದ್ರ. ನಾನು ಯಾಕೆ ಕುಡಿತೀನಿ ಸರ್, ಅದನ್ನು ನೀವು ಕುಡ್ದಿದ್ದೀರಿ ಅಂದ್ಲು ರಂಜನಿ. ನೀನು ಕುಡಿದ ಕಾಫಿ ನಾನು ಕುಡ್ದೆ ಅಲ್ವಾ, ನಾನು ಕುಡ್ದಿದ್ದನ್ನು ಕುಡಿಯೋದಕ್ಕೆ ನಿನಗೇನಾಯಿತು? ನನಗಿಲ್ಲದ ನೋವು ನಿನಗೇನು ಅಂದ ರುದ್ರ. ಹಾಗಂತೀರ ಸರ್, ನಿಜಕ್ಕೂ ನೀವು ಕುಡಿದ ಕಾಫಿ ನಾನು ಯಾಕೆ ಕುಡಿಲಿ, ಅದು ಎಂಜಲು ಛೀ ಅಂದ್ಲು ರಂಜನಿ. ವಾಟ್, ನನ್ನ ಎಂಜಲು ಛೀನಾ? ಮತ್ತೆ ಮುತ್ತು ಕೊಟ್ಟಾಗೇನು ಮಾಡಿದೆ? ಈಗಲೂ ಈಗಂತಿದೆಯಲ್ಲ, ಆವಾಗ ಎಂಜಲೇ ತಾನೇ ಅಂದ ಕೇಳ್ದ ರುದ್ರ. ಆ ಮಾತಿಗೆ ಹಲ್ಲು ಕಡಿತಾ ರುದ್ರನ ಕಡೆ ನೋಡಿದ್ಲು ರಂಜನಿ. ಆ ನೋಟ ತಿರುಗಿಸ್ಕೊಂಡು, ಬಾಯಿ ಮುಚ್ಕೊಂಡು ಆ ಕಾಫಿ ಕುಡಿಯೇ ಅಂದ ರುದ್ರ. ಅನಿವಾರ್ಯವಾಗಿ ಆ ಕಾಫಿ ಬಾಯಿ ಹತ್ರ ಇಟ್ಕೊಂಡ್ಲು ರಂಜನಿ. ಅವಳು ಮತ್ತೆ ಮಾಡಿದ ಕಾಫಿಯನ್ನು ರುದ್ರ ಸಿಪ್ ಮಾಡ್ದ. ಇನ್ನು ತಪ್ಪದೆ ರಂಜನಿ ಕೂಡ ಒಂದು ಸಿಪ್
ಕುಡಿದ್ಲು. ಆ ನಂತರ ಈ ಕಾಫಿ ಏನು ಚೆನ್ನಾಗಿಲ್ಲ, ಆ ಕಾಫಿನೇ ಚೆನ್ನಾಗಿದೆ ಅನ್ನುತ್ತಾ ರಂಜನಿ ಕೈಲಿದ್ದ ಕಾಫಿ ತಗೊಂಡು ಸಿಪ್ ಮಾಡ್ದ ರುದ್ರ. ಅದಕ್ಕೆ ಅವನನ್ನು ವಿಚಿತ್ರವಾಗಿ ನೋಡ್ತಾ ಅವನು ಕುಡಿದು ಪಕ್ಕಕ್ಕಿಟ್ಟ ಕಾಫಿ ಕಡೆ ಅವನ ಕಡೆ ಪದೇ ಪದೇ ನೋಡಿದ್ಲು ರಂಜನಿ. ಏನು ನನ್ನನ್ನು ನೋಡ್ತಿದ್ಯಾ, ಆ ಕಾಫಿ ತಗೊಂಡು ಕುಡಿ ಅಂತ ಗದರಿಸ್ತಾ ರುದ್ರ. ತಕ್ಷಣ ಆ ಕಾಫಿ ತಗೊಂಡು ಸಿಪ್ ಮಾಡಿದ್ಲು ರಂಜನಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಎಲ್ರಿಗಿಂತ ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.